ಇವತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ. ಅದಕ್ಕಾಗಿ ಈ ದರ ಏರಿಕೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ, ರೋಸತ್ತು ಹೋಗಿದ್ದಾರೆ. ಒಂದು ಕಡೆ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಯಾವ ರೀತಿ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಅಧಿಕಾರಿಗಳು ಯಾವ ಮಂತ್ರಿಗಳ ಮಾತು, ಶಾಸಕರ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ ಆರ್ ವಿ ದೇಶಪಾಂಡೆ ಅವರು ಉದಾಹರಣೆ. ಮೊನ್ನೆ ಅವ್ರ ಕ್ಷೇತ್ರ ಸೀನಿಯರ್ ಮೋಸ್ಟ್ ಲೀಡರ್ ಅವರು ಆರ್ ವಿ ದೇಶಪಾಂಡೆ, ಭಾಳಷ್ಟು ವರ್ಷ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅವರ ಕ್ಷೇತ್ರ ಮೊನ್ನೆ ಒಂದು ಕ್ಷೇತ್ರದ ಒಂದು ವಿಲೇಜಿಗೆ ಹೋದಾಗ ಅಥವಾ ಒಂದು ಸಭೆ ತೆಗೆದುಕೊಂಡಾಗ ಅಲ್ಲಿ ತಹಶೀಲ್ದಾರ್ ಅವ್ರ ಮಾತು ಕೇಳಕ್ಕೆ ತಯಾರಿಲ್ಲ. ಒಬ್ಬ ಪಿ ಡಿ ಒ ಅವ್ರ ಮಾತು ಕೇಳಕ್ಕೆ ತಯಾರಿಲ್ಲ. ಒಂದು ಜಸ್ಟ್ ಒಬ್ಬ ಮಹಿಳೆ ಬಂದು ನಮ್ಮ ಮನೆ ಬಿದ್ದು ಹೋಗಿದೆ ನೆರೆ ಹಾವಳಿಗೆ, ಅದಕ್ಕೊಂದು ಪರಿಹಾರಧನ ಕೊಡ್ರಿ ಅಂಥೇಳಿ ನಾನು ಅಡ್ಡಾಡ್ತಾ ಇದ್ದೀನಿ ತಹಶೀಲ್ದಾರ್ ಕಚೇರಿಗೆ, ಪಿ ಡಿ ಒ ಕಡೆ, ನನಗೆ ಒಂದು ಪೈಸಾ ಸಿಕ್ಕಿಲ್ಲ ಅಂಥೇಳಿ. ಅದಕ್ಕೆ ಉತ್ತರ ಸರಿಯಾಗಿ ಕೊಡದೇ ಇದ್ದಕ್ಕೆ ಅವ್ನು ಸಸ್ಪೆಂಡ್ ಮಾಡಿರಿ, ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರಿ ಅಂಥೇಳಿ ಲೀವ್ ಮೇಲೆ ಕಳಿಸುವಂಥ ಕೆಲಸ ಇವತ್ತು ಆರ್ ವಿ ದೇಶಪಾಂಡೆ, ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಜಸ್ಟ್ ಈಗ MLA ಇದ್ದಾರೆ, ಅವ್ರ ಮಾತು ಇವತ್ತು ನಡೆಯೋದಿಲ್ಲ ಅಂತಂದರೆ ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಇದರ ಮೇಲೆ ನೀವು ಅರ್ಥ ಮಾಡಿಕೊಡ್ರಿ. ಹೀಗಾಗಿ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ಕರಪ್ಷನ್ತು ರ್ಯಾಂಪಟ್ ಆಗಿದೆ. ಸಿಕ್ಕಾಪಟ್ಟೆ ಕರಪ್ಷನ್. ಇವತ್ತು ಪ್ರತಿಯೊಂದು ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗ್ರಿ, ಹಣ ಇಲ್ಲದೇ ಯಾವುದೇ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ. ಇವತ್ತು ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಹೊಸದಾಗಿ ಚಲೋ ಆಗಿದೆ ಸ್ವತ್ತು ಅಂಥೇಳಿ, ಈ ಸ್ವತ್ತು ಅಂತ ನಡೆಯೋದಿಲ್ಲ. ಇದರಿಗೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರಿಗೆ ತಕ್ಷಣ ಈ ಸ್ವತ್ತು ಸಿಗ್ತದೆ. ನೀವು ಯಾರಿಗೆ ಹಣ ಕೊಡೋದಿಲ್ಲಲ್ಲ ಅವ್ರಿಗೆ ಆ ಡಾಕ್ಯುಮೆಂಟ್ ತೊಗೊಂಬರ್ರಿ, ಈ ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂಥೇಳಿ 6 ತಿಂಗಳ 1 ವರ್ಷ ಅಡ್ಡಾಡ್ಸ್ತಾರೆ. ಅಂಥ ಸಫರಾದಂಥವ್ರು ಇದ್ದಾರೆ. ಹಣ ಕೊಟ್ಟು ಒಂದು ದಿವಸದಲ್ಲಿ ಈ ಸ್ವತ್ತದ್ದು ಸರ್ಟಿಫಿಕೇಟ್ ತೊಗೊಂಬಂದಂಥವ್ರು ಇದ್ದಾರೆ. ನನ್ನ ಅನುಭವಕ್ಕೆ ಬಂದಿದೆ. ಅಂದರೆ ಈ ರೀತಿ ರ್ಯಾಂಪಟ್ ಕರಪ್ಷನ್ ನಡೆದ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತಾ ಇದೆ. ಅದರಿಂದ ಜನ ರೋಸತ್ತು ಹೋಗಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಹಾದಿ ಅಂತ ಹೇಳಿದ್ರು. ಯಾವ ರೀತಿ ಹೋರಾಟಗಳು ಶುರು ಆಗ್ತವೆ ಸರ್? ಈಗ ಅವರು ಎಲ್ಲ ಡೀಟೇಲ್ಸನ್ನು ನಮ್ಮ ಸುಭಾಷ್ ಪಾಟೀಲ್ ಹೇಳ್ತಾರೆ. ಈಗ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೇನು ಇವತ್ತು ಪತ್ರಿಕೆಯಲ್ಲಿ ಬಂದದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಆಮೇಲೆ ನಿರಂತರವಾದಂಥ ಹೋರಾಟ, ಮೆರವಣಿಗೆ, ಇದ್ರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ನೋಡಿ, ಅದರ ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವರಿಷ್ಠರು ನಿರ್ಧಾರವನ್ನು ಕೈಗೊಂಡವರು ಭಾಳಷ್ಟು ವಿಚಾರ ಮಾಡ್ಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ. ಎಲ್ಲ ಕಾನ್ಸಿಕ್ವೆನ್ಸಿಯನ್ನು ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಬರುವಂಥ ದಿವಸಗಳು ನಿಮ್ಗೆ ಗುರ್ತಾಗ್ತದೆ. ಎಲ್ಲವನ್ನೂ ವಿಚಾರ ಮಾಡಿಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡ್ರಿ, ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ. ಇವತ್ತು ವರಿಷ್ಠರು ನಿರ್ಧಾರ ತೊಗೊಂಡಿದ್ದಾರೆ, ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ನಾವು ಪಕ್ಷ ಕಟ್ಟುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ, ನಂದು ಏನದೆ ಎಲ್ಲರೂ ಕೂಡ್ಕೊಂಡು ಪಕ್ಷ ಕಟ್ಟಬೇಕನ್ನುವಂಥದ್ದು ನಮ್ಮದು ಆಸೆ. ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ. ನಾನು ನೋಡ್ರಿ, ಒಂದು ಪಾರ್ಟಿ ನಾ ರಾಷ್ಟ್ರೀಯ ಪಕ್ಷದೊಳಗಿದ್ದೀನಿ. ನಂದು ಇಂಡಿವಿಜುವಲ್ ಅಭಿಪ್ರಾಯ ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ನಾ ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋಕೆ ಹೋಗಿಲ್ಲ ಅಂತ ಹೇಳಿದ್ರೆ. ನಾಯಕರಿದ್ದಾರೆ, ಪ್ರಬಲ ಸಮುದಾಯದ ನಾಯಕರಿದ್ದಾರೆ. ಇದರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಅದು ಬಿಜೆಪಿಗೆ ಎಫೆಕ್ಟ್ ಅನ್ನುವಂತ ಚರ್ಚೆ ಕೂಡ ರಾಜಕೀಯ ನೀವು ಒಬ್ರು ಸೀನಿಯರ್ ಲೀಡರ್ ಅದ್ರಿ. ಅದಕ್ಕೆ ನಾ ಹೇಳಿದಿಲ್ಲ, ಒಂದು ರಾಷ್ಟ್ರೀಯ ವರಿಷ್ಠರು ಆಫ್ಟರ್ 6 months 8 months 1 year ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲವನ್ನೂ ಕಾನ್ಸಿಕ್ವೆನ್ಸ್ ಎಲ್ಲ ನೋಡಿಕೊಂಡು ನಿರ್ಧಾರಕ್ಕೆ ಬಂದಿರ್ತಾರೆ. ನಾ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ವರಿಷ್ಠರು ಏನು ನಿರ್ಧಾರ ಬಂದು ಅದಕ್ಕೆ ಬೈಂಡಿಂಗ್ ಆನ್ ಮೀ ಆಲ್ಸೋ. ಅದಕ್ಕೆ ನಾ ಹೇಳಿದ್ದೀನಿ, ನಾ ಮೊದಲಿಂದ ಹೇಳ್ತಿದ್ದೆ, ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಪಾರ್ಟಿ ಹಿತ ದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತೊಗೊತಾರೆ, ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ. ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಅವ್ರ ಕೇಸ್ನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಿಗೆ ನೋಡಿರಿ, ನಾವೊಂದು ಹೇಳ್ತೀನಿ, ಇದೇನಾಗಿದೆ, ದೇಶದ ಬಗ್ಗೆ ಒಂದು ದೇಶ ಪ್ರೇಮ ಮತ್ತು ಅಭಿಮಾನ ಇರಬೇಕು ಇಲ್ಲಿದ್ದಂಥವ್ರಿಗೆ.
ಕೆಲವರಿಗೆ ಬೇರೆ ದೇಶದ ಬಗ್ಗೆನ ಅಭಿಮಾನ ಭಾಳ ಆಗಿಬಿಟ್ಟಿದೆ ಕೆಲವರಿಗೆ. ಅದರಿಂದಲೇ ಇವತ್ತು ಈ ರೀತಿಯಾದಂಥ ಗೊಂದಲಗಳು ಮತ್ತು ಸಂಘರ್ಷಗಳು ಈಡಾಗಲಿಕ್ಕೆ ಸಾಧ್ಯತೆ. ಇವತ್ತು ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು, ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು ಇದು ದೇಶದ್ರೋಹದ ಕೆಲಸ, ಇದು ದೇಶದ್ರೋಹದ್ದು. ಅದಕ್ಕೆ ಅವ್ರಿಗೇನಾಗಿದೆ, ಅವ್ರಿಗೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥ ಚಾಲೂ ಆಗಿದೆಯಲ್ಲ, ಇದು ಕಾಂಪಿಟೇಷನ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ SDP. ಅವ್ರ ನಡುವೆ ಕಾಂಪಿಟೇಷನ್ ನಡೆದ ಅಲ್ಪಸಂಖ್ಯಾತರು ಎಷ್ಟು ಖುಷಿಪಡಿಸ್ಬೇಕು, ಎಷ್ಟು ತುಷ್ಟೀಕರಣ ಮಾಡಬೇಕು, ಅದರಿಂದ ಅವಾಗ ಪೊಲಿಟಿಕಲ್ ಗೇನ್ ಆಗ್ತದೆ. ಈ ನೀವು ಮಂಗಳೂರು ಉಡುಪಿ ಕಡೆ ಹೋಗ್ರಿ, SDF ಇವೆಲ್ಲ ಎಷ್ಟದ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಈ ತುಷ್ಟೀಕರಣದಿಂದ ಮುಸಲ್ಮಾನರ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ದು. ಅವ್ರಿಗೆ ಪಾಕಿಸ್ತಾನದಾಗ ಏನೈತಿ ಏನದು ಗುರ್ತಿಲ್ಲ ಇವರಿಗೆ. ಪಾಕಿಸ್ತಾನದಾಗ ಏನೈತಿ ಅಲ್ಲಿ ಮುಸಲ್ಮಾನರದ್ದು ಏನು ಪರಿಸ್ಥಿತಿ ಅದಾಗ ಗುರ್ತಿಲ್ಲ. ಆದರೆ ಇಲ್ಲಿ ಊಟ ಮಾಡಿ ಇಲ್ಲಿ ನೆಲದ ಋಣ ತಿಂದು ಇವತ್ತು ಅಲ್ಲಿ ಬಗ್ಗೆ ಮಾತಾಡಿದ್ರೆ ಇವು ದೇಶದ್ರೋಹಿಗಳು. ಹೀಗಾಗಿ ದೇಶದ್ರೋಹಿಗಳ ಬಗ್ಗೆ ಭಾರತ ಸರ್ಕಾರ ಏನು ಕ್ರಮ ಕೈಗೊಂತಾರೆ ಡೆಫಿನೆಟ್ಲಿ. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅವ್ರು ಇಂಥದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಡಿಸ್ಕರೇಜ್ ಮಾಡುವಂಥ ಕೆಲಸ ಮಾಡಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ದಾಗೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಿದ್ದಾರೆ ಅಮಿತ್ ಶಾ ಅವರು, ಅಲ್ಲಿ ಒಂದು ತಂತಿ ಬೇಲಿಯನ್ನು ಹಾಕ್ಲಿಕ್ಕೆ ಹೋದರೆ, ಆ ಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡೋಕತ್ತೇ ಇರಲಿಲ್ಲ ಮಮತಾ ಬ್ಯಾನರ್ಜಿ. ಆ ಏರಿಯಾದಿಂದ ಬಾಂಗ್ಲಾದೇಶಿಯವರು ಪ್ರತಿನಿತ್ಯ ನುಗ್ಗಿ ಬರ್ತಾಯಿದ್ರು ಒಳಗೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಯ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೂ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅಂದರೆ ಎಲ್ಲವೂ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದ್ರೋಹ ಆಗ್ತದೆ. ಇಷ್ಟಾದರೂ ಸದ್ಯಕ್ಕೆ ಮೋದಿಯವ್ರ ಸರ್ಕಾರ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದೆ ವಿದೇಶಿಗರ ಬಗ್ಗೆ, ಅದರಲ್ಲಿ ಮುಸಲ್ಮಾನರ ಬಗ್ಗೆ ಬರುವಂಥ ದಿವಸಗಳು ಇನ್ನೂ ನಿಯಂತ್ರಣ ಮಾಡ್ತೀವಿ. ಮಾದಾಯಿ ಯೋಜನೆ ಬಗ್ಗೆ ನಾನು ಈಗಾಗಲೇ 0 ಅವರು ಬೇರೆ ಬೇರೆ ಹಂತದಲ್ಲಿ ಡಿಬೇಟ್ ಮಾಡಲಿಕ್ಕೂ ನಾನು ನೋಟಿಸ್ಗಳನ್ನು ಕೊಟ್ಟಿದ್ದೇನೆ. ಒಂದು ಸಲ 0 ಅವ್ರದಾಗೆ ಲಿಸ್ಟು ಆಗಿತ್ತು. ಅವತ್ತು ಕಾಂಗ್ರೆಸ್ ಅವರ ಧರಣಿ ಸತ್ಯಾಗ್ರಹ ಮತ್ತೊಂದಿಂದ ಅವತ್ತು 0 ಅವರು ನಡೀಲಿಲ್ಲ. ಮತ್ತೆ ನಾನು ಕೊಟ್ಟಿದ್ದೇನೆ, ಅಲ್ಲಿನೂ ಚರ್ಚೆ ಮಾಡ್ತೀನಿ. ಇಂಟರ್ನಲ್ಲಿ ಸದ್ಯಕ್ಕೆ ಕೆಲವೊಂದು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನಾನು ಪರ್ಸನಲ್ ಭೇಟಿಯಾಗಿ ಅವರಿಗೆ ಇದನ್ನು ಕನ್ವೆ ಮಾಡುವಂಥ ಕೆಲಸ ಮಾಡಿದ್ದೇನೆ. ಒಂದು ಇಂಟರ್ನಲ್ಲೂ ಪ್ರಯತ್ನ ನಡೀತಾ ಇದೆ. ಅದನ್ನು ಆದಷ್ಟು ಬೇಗನೆ ಪರ್ಮಿಷನ್ ಕೇಳಲಿಕ್ಕೆ ಅದನ್ನು ಪ್ರಯತ್ನ ನಾನು ಮಾಡಕತ್ತೀನಿ. ಅದಕ್ಕೆ ನಾನು ಹೇಳಿದ್ರಲ್ಲ, ಈ ಮಾದಾಯಿ ವಿಚಾರದಾಗಿ ನಾವು ಪರಸ್ಪರ ಟೀಕೆ ಮಾಡೋದು ಬಿಟ್ಟುಬಿಡೋಣ. ಅದ್ರ ಮೇಲೆ ಎಲ್ಲರ ಸಹಕಾರ ತೆಗೆದುಕೊಂಡು, ಗೋವಾದ ಸರ್ಕಾರನೂ ತೆಗೆದುಕೊಂಡು ಅವರು ಕಾನ್ಸಿಯಸ್ ಕ್ರಿಯೇಟ್ ಮಾಡಿಕೊಂಡು ಒಂದು ಈಗ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ. ಟ್ರಿಬ್ಯುನಲ್ ಅವಾರ್ಡ್ ಆಗಿ 3-4 ವರ್ಷ ಆಯಿತು. ಈಗ ಪರಿಸರ ಇಲಾಖೆ, ಅರಣ್ಯ ಇಲಾಖೆದು ಪರ್ಮಿಷನ್ ಬೇಕಾಗಿದೆ. ಅದೊಂದು ಪರ್ಮಿಷನ್ ತೊಗೊಳ್ಳಿಕ್ಕೆ ಏನು ಪ್ರಯತ್ನ ಆಗಬೇಕು ಅದೆಲ್ಲ ಪ್ರಯತ್ನ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ಮಾಡ್ತಾಯಿದ್ದೀನಿ. ಮತ್ತು ಬರುವಂಥ ದಿವಸಗಳಲ್ಲಿ ಒಂದು ಕಾನ್ಸಿಯಸ್ ಕ್ರಿಯೇಟ್ ಆಗಿ ಇದಕ್ಕೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನನೂ ನಾನು ಮಾಡ್ತೀನಿ. ಈಗೇನು ಸರ್ವಪಕ್ಷದ ನಿಯೋಗ ನೋಡಿರಿ, ಇಲ್ಲ ನೋಡಿ, ಇದು ಈಗ ಅವಾರ್ಡ್ ಆಗಿದೆ. ಸರ್ವಪಕ್ಷದ ನಿಯೋಗ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಹೀಗಾಗಿ ಅದು ಎಲ್ಲಿ ಒತ್ತಡ ತೊಗೊಂಬಂದು ಅದು ಪರ್ಮಿಷನ್ ತೊಗೋಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ.